ಚಾಮುಂಡೇಶ್ವರಿಯಲ್ಲಿ ಜಿಟಿಡಿ ವಿರುದ್ಧ ತೊಡೆ ತಟ್ತಾರಾ ನಿಖಿಲ್ ಕುಮಾರಸ್ವಾಮಿ. ಚಾಮುಂಡೇಶ್ವರಿ ರಣಕಣದಲ್ಲಿ ಅದಲು ಬದಲು ರಾಜಕೀಯದಾಟ ಇದು. ಚಾಮುಂಡೇಶ್ವರಿಯಲ್ಲಿ ಜಿಟಿಡಿ ವಿರುದ್ಧ ತೊಡೆ ತಟ್ಟಿ ನಿಲ್ತಾರಾ ಹಂಗಾರೆ ನಿಖಿಲ್ ಕುಮಾರಸ್ವಾಮಿ. ಚಾಮುಂಡೇಶ್ವರಿ ರಣಕಣದಲ್ಲಿ ಅದಲು ಬದಲು ರಾಜಕೀಯದಾಟ. ಜೆಡಿಎಸ್ಗೆ ಮತ್ತೆ ಜಿಗಿಯಲು ರೆಡಿಯಾದ ಮಾವಿನಹಳ್ಳಿ ಸಿದ್ದೇಗೌಡ. ಕಳೆದ ಬಾರಿ ಕಾಂಗ್ರೆಸ್ನಿಂದ ನಿಂತು ಸೋತಿದ್ದಂತ ಮಾವಿನಹಳ್ಳಿ ಸಿದ್ದೇಗೌಡ ಈಗ ಮಾವಿನಹಳ್ಳಿ ಸಿದ್ದೇಗೌಡಗೆ ಜೆಡಿಎಸ್ ಸಿಹಿ, ಕಾಂಗ್ರೆಸ್ ಕಹಿ. ಜಿಟಿ ದೇವೇಗೌಡರ ಉಚ್ಚಾಟನೆಗಾಗಿಯೇ ಕಾದಿದ್ದಾರೆ ಮಾವಿನಹಳ್ಳಿ ಸಿದ್ದೇಗೌಡ. ಕುಮಾರಸ್ವಾಮಿ, ಸಾರಾ ಮಹೇಶ್ ಜೊತೆಗಿನ ಸಿದ್ದೇಗೌಡ ಮಾತು ಫಲಪ್ರದವಾಗಿದೆಯಂತೆ. ಅಶೋಬೇಗ ನ್ಯೂಸ್ ಜೊತೆಗೆ ಮುಂದಿನ ದಾರಿಯ ಬಗ್ಗೆ ಸಿದ್ದೇಗೌಡರ ಎಕ್ಸ್ಕ್ಲೂಸಿವ್ ಮಾತುಗಳಿವು. ಮಾತನಾಡಿದ್ದಾರೆ ಅಶೋಬೇಗ ನ್ಯೂಸ್ ಜೊತೆ. ಚಾಮುಂಡೇಶ್ವರಿಯಲ್ಲಿ ಜಿಟಿ ದೇವೇಗೌಡರ ವಿರುದ್ಧ ತೊಡೆ ತಟ್ಟಿ ನಿಲ್ತಾರ ಹಂಗಾರೆ ನಿಖಿಲ್ ಕುಮಾರಸ್ವಾಮಿ. ಚಾಮುಂಡೇಶ್ವರಿ ರಣಕಣದಲ್ಲಿ ರಾಜಕೀಯ ದಾಟ ಅದಲು ಬದಲು ಅನ್ನುವಂತಾಗಿದೆ. ಜೆಡಿಎಸ್ಗೆ ಮತ್ತೆ ಜಿಗಿಯಲು ಈಗ ಮಾವಿನಹಳ್ಳಿ ಸಿದ್ದೇಗೌಡರು ಪ್ಲಾನ್ ಮಾಡಿದ್ದಾರಂತೆ. ಕಳೆದ ಬಾರಿ ಕಾಂಗ್ರೆಸ್ನಿಂದ ನಿಂತು ಸೋತಿದ್ರು ಮಾವಿನಹಳ್ಳಿ ಸಿದ್ದೇಗೌಡ. ಈ ಬಾರಿ ಮಾವಿನಹಳ್ಳಿ ಸಿದ್ದೇಗೌಡಗೆ ಜೆಡಿಎಸ್ ಸಿಹಿಯಾಗಿದೆ, ಕಾಂಗ್ರೆಸ್ ಕಹಿಯಾಗಿ ಪರಿಣಮಿಸಿದೆ. ಜಿಟಿ ದೇವೇಗೌಡರ ಉಚ್ಚಾಟನೆಗಾಗಿಯೇ ಕಾದಿದ್ದಾರೆ ಅನಿಸ್ತಿದೆ ಮಾವಿನಹಳ್ಳಿ ಸಿದ್ದೇಗೌಡ. ಕುಮಾರಸ್ವಾಮಿ, ಸಾರಾ ಮಹೇಶ್ ಜೊತೆಗೆ ಮಾತುಕತೆಗಳಾಡಿದ್ದಾರೆ. ಇದು ಫಲಪ್ರದವಾಗಿದೆಯಂತೆ. ನಿಮ್ಮ ಅಶೋಬೇಗ ನ್ಯೂಸ್ ಜೊತೆಗೆ ಸಿದ್ದೇಗೌಡರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಒಂದು ರೀತಿ ಇವರು ಮಾತನಾಡಿದ್ದು ಕುಮಾರಸ್ವಾಮಿ ಮತ್ತು ಸಾರಾ ಮಹೇಶ್ ಜೊತೆಗೆ ಮಾತನಾಡಿದ್ದೆಲ್ಲವೂ ಫಲಪ್ರದವಾಗಿದೆ ಅಂತ ಅನಿಸ್ತಿದೆ. ಜೊತೆಗೆ ಜಿಟಿ ದೇವೇಗೌಡರ ಉಚ್ಚಾಟನೆಗಾಗಿಯೇ ಕಾದಿದ್ರು ಮಾವಿನಹಳ್ಳಿ ಸಿದ್ದೇಗೌಡ ಅನ್ನುವಂಥದ್ದು ಈಗ ಕಾಣಿಸ್ತಿರುವಂಥದ್ದು. ಒಟ್ಟಿನಲ್ಲಿ ಚಾಮುಂಡೇಶ್ವರಿ ರಣಕಣದಲ್ಲಿ ಅದಲು ಬದಲು ರಾಜಕೀಯ ದಾಟ ಮುಂದುವರಿತಾನೇ ಇದೆ. ಈಗ ಅವರಿಗೆ ಕಾಂಗ್ರೆಸ್ ಕಹಿಯಾಗಿ ಮತ್ತು ಜೆಡಿಎಸ್ ಸಿಹಿಯಾಗಿ ಪರಿಣಮಿಸಿದೆ ಸಿದ್ದೇಗೌಡರಿಗೆ. ಜಿಟಿ ದೇವೇಗೌಡರನ್ನ ಉಚ್ಚಾಟನೆ ಮಾಡಬೇಕು ಅಂತಲೇ ಕಾಯ್ಕೊಂಡು ಕೂತಿದ್ರ ಹಂಗಾರೆ ಮಾವಿನಹಳ್ಳಿ ಸಿದ್ದೇಗೌಡ. ಈಗ ಕುಮಾರಸ್ವಾಮಿ ಅವರ ಜೊತೆ ಮಾತನಾಡಿದ್ದಾರೆ, ಸಾರಾ ಮಹೇಶ್ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಈ ಎಲ್ಲ ಚರ್ಚೆಗಳು ಫಲಪ್ರದವಾಗಿರುವಂತೆ ಕಾಣಿಸ್ತಿದೆ. ಅವರೇ ಎಕ್ಸ್ಕ್ಲೂಸಿವ್ ಆಗಿ ಅಶೋಬೇಗ ನ್ಯೂಸ್ ಜೊತೆಗೂ ಕೂಡ ಮಾತನಾಡಿರುವಂಥದ್ದು. ಚಾಮುಂಡೇಶ್ವರಿಯಲ್ಲಿ ಜಿಟಿಡಿ ವಿರುದ್ಧ ತೊಡೆ ತಟ್ಟಿ ನಿಲ್ತಾರಾ ಹಂಗಾರೆ ನಿಖಿಲ್ ಕುಮಾರಸ್ವಾಮಿ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಇನ್ನು ಚಾಮುಂಡೇಶ್ವರಿಯ ಏನು ಒಂದು ಕ್ಷೇತ್ರ ಇದೆ, ಇದು ಭಾರಿ ಕುತೂಹಲವನ್ನು ಕೂಡ ಮೂಡಿಸ್ತಿದೆ. ರಾಜಕೀಯ ದಾಟ ಅದಲು ಬದಲು ಅನ್ನುವಂಥ ರೀತಿಯಲ್ಲಿ ಜೆಡಿಎಸ್ನಿಂದ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿಸಿದ್ರು ಸೈ, ಸಾರಾ ಮಹೇಶ್ ಸೇರಿ ಯಾರೇ ಕಣಕ್ಕಿಳಿದ್ರು ಅಲ್ಲಿ ಸಪೋರ್ಟ್ ಇದೆ ಅನ್ನುವಂಥದ್ದು. ಅಥವಾ ನೀನೇ ಅಭ್ಯರ್ಥಿ ಆಗು ಅಂದ್ರೂ ಅದಕ್ಕೂ ನಾನು ರೆಡಿ. ಚಾಮುಂಡೇಶ್ವರಿ ಕಾಯಿ ಮುಖಂಡ ಮಾವಿನಹಳ್ಳಿ ಸಿದ್ದೇಗೌಡ ಈಗ ಸ್ಫೋಟಕ ಮಾತುಗಳನ್ನು ಆಡಿದ್ದಾರೆ. ಕೆಲವೇ ದಿನಗಳಲ್ಲಿ ಜಿಟಿ ದೇವೇಗೌಡರನ್ನ ಜೆಡಿಎಸ್ ಉಚ್ಚಾಟಿಸುತ್ತೆ. ಮುಂದಿನ ಚುನಾವಣೆಯಲ್ಲಿ ಜಿಟಿಡಿಗೆ ಜೆಡಿಎಸ್ ಟಿಕೆಟ್ ಇಲ್ಲ. ಕ್ಷೇತ್ರದ ಜೆಡಿಎಸ್ ಕಾರ್ಯಕರ್ತರು ಜಿಟಿಡಿಯಿಂದ ನೊಂದಿದ್ದಾರೆ. ಸಂಕ್ರಾಂತಿ ದಿನ ಜೆಡಿಎಸ್ ನಾಯಕರು ನನ್ನನ್ನು ಭೇಟಿ ಮಾಡಿದ್ದು ನಿಜ. ಸಂಕ್ರಾಂತಿ ದಿನ ಜೆಡಿಎಸ್ ನಾಯಕರು ನನ್ನನ್ನ ಭೇಟಿ ಮಾಡಿದ್ದು ನಿಜ ಅಂತ ಸಿದ್ದೇಗೌಡರು ಹೇಳಿರುವಂತದ್ದೀಗ. ಜಿಟಿ ದೇವೇಗೌಡ ಕಾಂಗ್ರೆಸ್ಗೆ ಹೋದ್ರೆ ನಾನು ಜೆಡಿಎಸ್ಗೆ ಜಿಗಿತೇನೆ ಎಂದಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ನನಗೆ ನೋವಾಗಿದೆ, ಅದನ್ನು ಹೇಳಕ್ ಸಾಧ್ಯನೇ ಇಲ್ಲ. ಜಿಟಿಡಿಗೆ ಮುಂದಿನ ಚುನಾವಣೆಯಲ್ಲಿ ಕ್ಷೇತ್ರಕ್ಕೆ ಜನ ತಕ್ಕ ಪಾಠವನ್ನ ಕಲಿಸ್ತಾರೆ. ಅಶೋಬೇಗ ನ್ಯೂಸ್ ಜೊತೆಗೆ ಮಾವಿನಹಳ್ಳಿ ಸಿದ್ದೇಗೌಡ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಚುನಾವಣೆ ಇನ್ನು 2 ವರ್ಷ ಇರಬೇಕಾದ್ರೆ ಸಾಕಷ್ಟು ಕಾವನ್ನ ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ನಿನ್ನೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಶ್ರೀ ಕುಮಾರಸ್ವಾಮಿ ಅವರು, ಹಾಲಿ ಶಾಸಕರಾಗಿರ್ತಕ್ಕಂಥ ಜಿಟಿ ದೇವೇಗೌಡರು ಜೆಡಿಎಸ್ ಪಕ್ಷದಲ್ಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಮಾತುಗಳನ್ನ ಹೊರಹಾಕಿದಂಥ ಬೆನ್ನಲ್ಲೇ ಸಾಕಷ್ಟು ವ್ಯಾಪಕವಾದಂಥ ಚರ್ಚೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು. ಈ ಕುರಿತು ಮಾತಾಡಲಿಕ್ಕೆ ಕಳೆದ ಬಾರಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದಂಥ ಮಾವಿನಹಳ್ಳಿ ಸಿದ್ದೇಗೌಡರು ನೋಟಿಗಿದ್ದಾರೆ. ಸರ್, ನೇರವಾದ ಪ್ರಶ್ನೆ ಸರ್. ಸಂಕ್ರಾಂತಿ ಹಬ್ಬದ ದಿನ ಜೆಡಿಎಸ್ನ ಪ್ರಮುಖ ನಾಯಕರು, ಮೈಸೂರಿನ ಜಿಲ್ಲೆಯ ಪ್ರಮುಖ ನಾಯಕರು ನಿಮ್ಮ ಮನೆಗೆ ಬರ್ತಾರೆ. ಏನಾಯ್ತು ಸರ್ ಆ ದಿನ ಚರ್ಚೆ? ಏನಾದ್ರು ಮತ್ತೆ ಜೆಡಿಎಸ್ಗೆ ಬರ್ತಾ ಇದ್ದೀರಾ? ಈಗ ಸಂಕ್ರಾಂತಿ ಹಬ್ಬ 2 ದಿನ ಅಂತ ಸಾರಾ ಮಹೇಶ್ ಅವ್ರು ಫೋನ್ ಮಾಡಿದ್ರು. ಎಲ್ಲಿದ್ದೀರಿ ಅಂತ. ನಾನು ತೋಟದಲ್ಲಿದ್ದೀನಿ ಅಂತ ಹೇಳಿದೆ. ಹಬ್ಬದ ದಿನ ಬರ್ತಾ ಇದೀವಿ ಅಣ್ಣ ನಾಳಿದ್ದು ತೋಟಕ್ಕೆ ಅಂದರು. ಬಂದರು, ಹಲವಾರು ಚರ್ಚೆಗಳನ್ನು ಮಾತಾಡಿದ್ರು. 1-2 ಗಂಟೆ, 1-1.5 ಗಂಟೆ 2 ಗಂಟೆ ಚರ್ಚೆ ಮಾಡಿದ್ರು. ಮಾಡಾದ್ಮೇಲೆ ಏನು ನಿಮ್ಮ ತೀರ್ಮಾನ ಅಂತ ಕೇಳಿದ್ರು. ನಾನು ಒಂದೇ ಮಾತು ಹೇಳಿದೆ, ನೋಡಿ ಅಣ್ಣ, ಕಾಂಗ್ರೆಸ್ ಪಕ್ಷ ಈಗ ಜೆಡಿಎಸ್ ಪಕ್ಷದಲ್ಲಿ ಜಿಟಿ ದೇವೇಗೌಡರು ಇದ್ದಾರೆ, ಗೆದ್ದಿದ್ದಾರೆ. ನಾನು ಕಾಂಗ್ರೆಸ್ಸಲ್ಲಿದ್ದೀನಿ, ನಾನು ಕಾಂಗ್ರೆಸ್ಗೆ ಪ್ರಾಮಾಣಿಕವಾಗಿ ಇರ್ತೀನಿ. ಅಕಸ್ಮಾತ್ ಅವರು ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ಗೆ ಬಂದರೆ ನಾನು ನಮ್ಮ ಕಾರ್ಯಕರ್ತರೆಲ್ಲ ಕರೆದು ಮೀಟಿಂಗ್ ಮಾಡಿ ನಾನು ಕಾಂಗ್ರೆಸ್ಗೆ ಜೆಡಿಎಸ್ಗೆ ಬರ್ತೀನಿ ಕಾರಣ ಅಂತ ಹೇಳಿದೆ.
ಈಗ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ, ಇಲ್ವಾದ್ರೆ ಸಾರಾ ಮಹೇಶ್ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಮಾತುಗಳಿದೆ ಸರ್. ಆ ಮಾತುಗಳು ಏನಾದ್ರು ಚರ್ಚೆ ಆಯ್ತಾ ಅವತ್ತು ಅಂತ? ಇಲ್ಲ, ಅವತ್ತು ಯಾವುದು ಚರ್ಚೆ ಆಗಿಲ್ಲ. ಇಂಥವ್ರೆ ನಿಲ್ತಾರೆ ಅಂತ ಯಾವುದೇ ಕಾರಣಕ್ಕೂ ಸಾರಾ ಮಹೇಶಣ್ಣ ನಾನು ನಿಲ್ತೀನಿ ಅಂತ ಹೇಳಿಲ್ಲ, ಇವರು ನಿಖಿಲ್ ಅವ್ರು ನಿಂತ್ಕೋತಾರೆ ಅಂತ ಹೇಳಿಲ್ಲ. ಅವರು ನನ್ನ ವಿಚಾರಿಸಿದ್ರು, ಮಾತಾಡಿದ್ರು, ಮಾತಲ್ಲಿ ನಾನು ಹೇಳ್ದೆ. ಅವರು ಹೊರಗಡೆ ಹೋದ್ರೆ ಮಾತ್ರ ಬರ್ತೀನಿ, ಇಲ್ಲ ಅಂದ್ರೆ ನಾನು ಕಾಂಗ್ರೆಸ್ಸಲ್ಲಿ ಇರ್ತೀನಿ, ನನ್ನ ಮಾತು ಹೇಳಿದೆ. ಅಂದರೆ ನೀವು ಹೇಳ್ತಾ ಇರೋ ಮಾತಿನ ಪ್ರಕಾರ ಜಿ ಟಿ ದೇವೇಗೌಡರನ್ನ ಸೋಲಿಸೋದೇ ಸಿದ್ದೇಗೌಡರ ಗುರಿ. ಜಿ ಟಿ ದೇವೇಗೌಡರನ್ನ ಸೋಲಿಸೋದೇ ಮುಂದಿನ ಚುನಾವಣೆಯಲ್ಲಿ ಸಿದ್ದೇಗೌಡರ ಗುರಿನ ಅಂತ 28 ಕಾದ್ ನೋಡಿ. ನಾನೇನು ಸೋಲ್ಸ್ಬೇಕಾಗಿಲ್ಲ, ಜನನೇ ತೀರ್ಮಾನ ತಗೊಂಡಿದ್ದಾರೆ, ಜನನೇ ಮಾಡ್ತಾರೆ. ಇವ್ರೇನೇನು ಅವು ಏಣಿ ಆಟ ಆಡ್ತಾ ಇದಾರಲ್ಲ, ಚಾಮುಂಡೇಶ್ವರಿ ಕ್ಷೇತ್ರ ಜನ ಭಾರಿ ನೊಂದ್ಬಿಟ್ಟಿದ್ದಾರೆ. JDS ಪಕ್ಷದವ್ರೆ ನೊಂದು, ನಮ್ಮ ಜೊತೆಲೆಲ್ಲ ಟಚ್ ಇದೆಯಲ್ಲ, ಮಾತಾಡ್ತಾರಲ್ಲ. 28 ಕಾದ್ ನೋಡಿ ಏನಾಗುತ್ತೆ ಅಂತ. ಸರ್, ನೀವು ಕೂಡ 80,000 ಮತಗಳನ್ನು ಪಡೆದು ಸೋತಿದ್ರಿ. ಅದಾದ ನಂತರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೂ ಗುರುತಿಸ್ಕೊಳ್ತಾ ಇಲ್ಲ, ಈ ಕಡೆ JDS ಪಕ್ಷದಲ್ಲೂ ಗುರುತಿಸ್ಕೊಳ್ತಾ ಇಲ್ಲ, ತಟಸ್ಥವಾಗಿದ್ದಾರಲ್ಲ ಸಿದ್ದೇಗೌಡರು, ಏನು ಅಂತ? 83,000 ಓಟ್ ಕೊಟ್ಟಿದ್ದಾರೆ ಚಾಮುಂಡೇಶ್ವರಿ ಕ್ಷೇತ್ರದ ಮತದಾರರು. ಕಾಣಿಸ್ಕೊತಾ ಇಲ್ಲ ಅಂತ ಅಂದರೆ ನಾನೆಲ್ಗೋ ಕಾಣಬೇಕು? ಸುತ್ತಾಡ್ದೆ 6 ತಿಂಗಳು. ನಿಮ್ಮದೇ ಪಕ್ಷದ ಸರ್ಕಾರ ಇದೆ, ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. 83,000ಕ್ಕೂ ಅಧಿಕ ಮತಗಳನ್ನ ಕೊಟ್ಟಿದ್ದಾರೆ, ಜನರ ಕೆಲಸಕ್ಕೂ ಎಲ್ಲೂ ಓಡಾಡ್ತಾ ಇಲ್ಲ ಅಂತ. ಯಾಕೆ, ಏನಾಯ್ತು? ಕಾಂಗ್ರೆಸ್ ಇಂದ ಏನಾದರೂ ನಿಮ್ಗೆ ಬೇಜಾರಾಗಿದೆಯಾ ಅಂತ? ತುಂಬ ಲೀಡರ್ಗಳು ಕಾರ್ಯಕರ್ತರಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ, ಅವ್ರಿಗೆ ಕೆಲಸ ಮಾಡೋಕ್ಕೆ ಕೆಲಸ ಎಟಕ್ತಾ ಇಲ್ವಲ್ಲ ಅಲ್ಲಿ. ನಾನೆಲ್ಲೋ ಕೆಲಸ ಮಾಡಲಿ? ಅವ್ರಿಗೆ ಕೆಲಸ ಸಾಲ್ತಾ ಇಲ್ಲ ಪಾಪ. ತುಂಬ ಲೀಡ್ರ್ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ತುಂಬ ಲೀಡ್ರ್ಗಳು ಕೆಲಸ ಮಾಡೋರು ಇದ್ದಾರೆ. ಅವ್ರಿಗೆ ಕೆಲಸ ಇಲ್ಲ, ಒದ್ದಾಡ್ತಾವ್ರೆ. ನನಗೇನು ಕೆಲಸ ಇದಕ್ಕೆ ಕೊಡ್ತಾರೆ ಅಲ್ಲಿ? ಅದಕ್ಕೆ ನಾನು ತೋಟ ಗೀಟ ನೋಡ್ಕೊಂಡು, ವ್ಯವಹಾರ ನೋಡ್ಕೊಂಡು ನನ್ನ ಪಡ ನಾನು ಇದ್ದೀನಿ. ಯಾಕೆ ಸರ್ ಭಾಳ ನೋವಿನಲ್ಲಿ ಹೇಳ್ತಿದ್ರಿ ಈ ಮಾತು? ಭಾಳ ನೋವು ಅಂತಂದರೆ ನಾವು ನಮ್ಮ ನೋವುಗಳನ್ನು ಹೇಳ್ಕೊಳಕ್ಕಾಯ್ತದ? ನೋವಾಗಲ್ವ ನಮ್ಗೆ? ನೋವು ಆಗಿರೋದು ಹೇಳ್ಕೊಂಡ್ರೆ ಪ್ರಯೋಜನ ಏನು? ಬಿ ಫಾರಂ ಕೊಟ್ಟವ್ರೆ ಪ್ರಾಮಾಣಿಕವಾಗಿ ನಡ್ಕೋಬೇಕು. ಪಕ್ಷಕ್ಕೆ ಬೇರೆಯವ್ರು ಹೋಯ್ತಾರ, ಜಿ ಟಿ ದೇವೇಗೌಡರಲ್ಲಿ ಹೋಯ್ತಾರ, ಅವ್ರಿಗೆ ಹೇಳ್ಬಿಟ್ಟು ನಾವು JDS ಪಕ್ಷಕ್ಕೆ ಬರ್ತೀವಿ, ಅಷ್ಟೇ ತೀರ್ಮಾನ. ಯಾವ ತೀರ್ಮಾನ ಬೇರೆದು ಏನಿಲ್ಲ, ಅಷ್ಟೇ ತೀರ್ಮಾನ. ಸರ್, ಈಗ ನಿನ್ನೆ ಕುಮಾರಸ್ವಾಮಿ ಅವರು ಹೇಳಿದ್ದನ್ನು ನೋಡಿದಿರಿ ಸರ್, ನಿಮ್ಗೆ ಅನ್ಸುತ್ತಾ JDS ನಲ್ಲೇ ಉಳ್ಕೋತಾರೆ ಜಿ ಟಿ ದೇವೇಗೌಡರು, ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಅಂತ ಅನ್ಸುತ್ತೆ? 100ಗೆ 1000% ಯಾವುದೇ ಕಾರಣಕ್ಕೂ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಅವ್ರಿಗೆ ಬಿ ಫಾರ್ಮ್ನು ಕೊಡಲ್ಲ, ಅವರು JDS ಅಲ್ಲಿ ಉಳಿಸ್ಕೊಳ್ಳೋದು ಇಲ್ಲ. ಅವ್ರನ್ನ ಕೆಲವೇ ದಿನಗಳಲ್ಲಿ ಅವ್ರನ್ನ ಉಚ್ಚಾಟನೆ ಮಾಡ್ತಾರೆ. ಇದನ್ನ ಇಟ್ಕೊಳ್ಳಿ. ಅಂದ್ರೆ ಆ ಉಚ್ಚಾಟನೆ ಮಾಡಿದ ಸಂದರ್ಭದಲ್ಲಿ ನೀವು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡು ಅಂತ ಹೇಳಿದ್ರೆ ನೀವು ರೆಡಿ ಇದ್ದೀರಿ? ಕುಮಾರಸ್ವಾಮಿ ಅವರು ಹೇಳಿದ್ರು. ಕುಮಾರಸ್ವಾಮಣ್ಣ ನಿಖಿಲ್ ಸ್ವಾಮಿ ಅವರು ತಗೊಬಂದು, ನಿಖಿಲ್ ಕುಮಾರಸ್ವಾಮಿ ತಗೊಬಂದು ನಿಲ್ಲಿಸ್ತೀವಿ, ಮಾಡ್ತೀವಿ. ಸಾರಾ ಮಹೇಶಣ್ಣ ಬಂದು ನಿಂತ್ಕೊಳ್ಳಿ, ಮಾಡ್ತೀವಿ. ಇಲ್ಲ ಬೇಡ ನೀನೇ ನಿಂತ್ಕೋ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ, ಅದಕ್ಕೂ ನಾನು ತಯಾರಾಗಿದ್ದೀನಿ. ಥ್ಯಾಂಕ್ ಯು. ಇದಿಷ್ಟು ಮೌನಳ್ಳಿ ಸಿದ್ದೇಗೌಡರ ಮಾತಾಗಿರ್ತಕ್ಕಂಥದ್ದು. JDS ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಜಿ ಟಿ ದೇವೇಗೌಡರನ್ನ ಉಚ್ಚಾಟನೆ ಮಾಡೇ ಮಾಡ್ತಾರೆ. ಮುಂದಿನ ಚುನಾವಣೆಯಲ್ಲಿ JDS ಪಕ್ಷದಿಂದ ಜಿ ಟಿ ದೇವೇಗೌಡ ಸ್ಪರ್ಧೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಒಂದು ಸ್ಫೋಟಕ ಹೇಳಿಕೆಯನ್ನು ನಮ್ಮೊಂದಿಗೆ ಹಂಚ್ಕೊಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಕ್ಷಿತ್, ಸಂದೀಪ್ ಕುಮಾರ್, ಅಶ್ವಗ ನ್ಯೂಸ್, ಮೈಸೂರು.